ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಿಸಿದಂತಹ ಕಿವಿಗಳು ಈ ಒಂದು ಟಾಪಿಕ್ಕು ಅನಾಟಮಿಯಲ್ಲಿ ಬರ್ತೈತಿ. ಈ ಒಂದು ವಿಷಯ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮದಲ್ಲಿರುವಂಥ ಒಂದು ವಿಷಯವಾಗಿರ್ತದೆ. ಇದು ಜ್ಞಾನೇಂದ್ರಿಯಗಳು ಅಂತ ಟಾಪಿಕಲ್ಲಿ ನಾನು ಹಿಂದಿನ ತರಗತಿಯಲ್ಲಿ ಕಣ್ಣಿನ ಬಗ್ಗೆ ಹೇಳಿದ್ದೀನಿ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವೇನು ಜ್ಞಾನೇಂದ್ರಿಯಗಳು ಅಂತ ಕರಿತೀವಿ, ಅಂದರೆ ಪಂಚೇಂದ್ರಿಯಗಳು. ಮೊದಲನೇದು ಕಣ್ಣಿನ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಎರಡನೇದು ಬಂದುಬಿಟ್ಟು ಕಿವಿಗಳು ತಲೆಯ ಪಾರ್ಶ್ವಭಾಗದಲ್ಲಿವೆ. ನಮ್ಮ ತಲೆಯ ಪಾರ್ಶ್ವಭಾಗದಲ್ಲಿ ಏನು ಮಾಡ್ತೇವೆ, ಈ ಕಿವಿಗಳು ಕಂಡುಬರ್ತವೆ. ಹೊರಕಿವಿಯ ನಾಳ, ಕಿವಿಯ ತಮಟೆ, ಸುತ್ತಿಗೆ ಅಥವಾ ಮೇಲಿಯಸ್ ಅಂತ ಕರಿತೀವಿ. ಅಡಿಗಲ್ಲು, ಇದಕ್ಕೆ ಇಂಕಸ್ ಅಂತೇಳಿ ಕರಿತೀವಿ. ರೀಕ್ಯಾಪು, ಸ್ಟೆಪ್ಸ್, ಅಂಡಾಕಾರದ ಕಿಟಕಿ, ಯೂಟ್ರಿಕ್ಯುಲಸ್, ಅರ್ಧಚಂದ್ರಾಕೃತಿಯ ಕಾಲುವೆಗಳು, ಸೆಕೋಲಿಸ್, ಕಾಕ್ಲೆಯ, ಕಾರ್ಟಂಗ, ಪೆರಿಲಿಂಪ್, ಎಂಡೋಲಿಂಪ್. 15ನೇದು ಗುಂಡಾದ ಕಿಟಕಿ, ಶ್ರವಣನರ, ಸ್ಟೆಪಿನ್ ನಾಳ. ಇವೆಲ್ಲ ಏನು ಕಿವಿಯಲ್ಲಿರುವಂತಹ ಅಂಗಗಳು. ಇವೆಲ್ಲ ಕಿವಿಯಲ್ಲಿರುವಂತಹ ಅಂಗಗಳು, ಭಾಗಗಳು ಅಂತ ಅರ್ಥ. ಹೊರಕಿವಿ, ಒಳಕಿವಿ, ಕಿವಿಯ ತಮಟೆ, ಅಡಿಗಲ್ಲು ಇವೆಲ್ಲ ಏನು ನಮ್ಮ ಕಿವಿಯಲ್ಲಿ ಕಂಡು ಬರುವಂತಹ ಅಂಗಗಳಿವು. ಕಿವಿಯಲ್ಲಿ ಮುಖ್ಯವಾಗಿ ನಾವೇನು ಮಾಡ್ತೀವಿ, 3 ಭಾಗಗಳನ್ನು ನೋಡ್ತೀವಿ. ಆ 3 ಭಾಗಗಳು ಯಾವ ಅಂತಂದರೆ, ಒಂದು ಹೊರಕಿವಿ, ಮಧ್ಯದ ಕಿವಿ, ಒಳಕಿವಿ. ಮುಖ್ಯವಾಗಿ 3 ಭಾಗಗಳು: ಹೊರಕಿವಿ, ಮಧ್ಯ ಕಿವಿ, ಒಳಕಿವಿ ಅಂತೇಳಿ. ಹೊರಕಿವಿಗೆ ಏನಂತೀವಿ, ಹಾಲೆ ಅಂತೇಳಿ ಕರಿತೀವಿ. ಇದು ಕರ್ಣನಾಳ ಮತ್ತು ಕಿವಿಯ ತಮಟೆ ಎಂಬ 2 ಭಾಗಗಳಿಂದ ಕೂಡಿದೆ. ಏನು ಮಾಡಿದೆ, ಇದು ಹೊರಕಿವಿ, ಕರ್ಣನಾಳ ಮತ್ತು ಕಿವಿಯ ತಮಟೆ ಎಂಬ 2 ಭಾಗಗಳಿಂದ ಈ ಹೊರಕಿವಿ ಏನಾಗಿದೆ, ನಿರ್ಮಾಣಗೊಂಡಿದೆ. ಚರ್ಮದಿಂದ ಆವರಿಸಲ್ಪಟ್ಟ ಮೃದ್ವಸ್ಥಿಯಿಂದಾಗಿದೆ. ಏನು ಮಾಡಿದೆ, ಇದು ಹಾಲೆ ಚರ್ಮದಿಂದ ಆವರಿಸಲ್ಪಟ್ಟಂತಹ ಒಂದು ಮೃದ್ವಸ್ಥಿಯಿಂದ ಈ ಒಂದು ಹಾಲೆ ನಿರ್ಮಾಣವಾಗಿದೆ. ಕರ್ಣನಾಳದ ದ್ವಾರದ ಬಳಿ ಇರುವ ಸೂಕ್ತವಾದಂತಹ ಕೂದಲುಗಳು ಹೊರ ವಸ್ತುಗಳು ಕಿವಿ ಪ್ರವೇಶಿಸುವುದನ್ನು ಏನು ಮಾಡ್ತವೆ, ತಡಿತವೆ. ಕರ್ಣನಾಳದಲ್ಲಿರುವಂತಹ ದ್ವಾರದ ಬಳಿ ಇರುವಂತಹ ಸೂಕ್ಷ್ಮವಾದ ಕೂದಲುಗಳು, ಏನು ಕಿವಿಗೆಲ್ಲ ಕೂದಲಿರ್ತವೆ, ಸಣ್ಣ 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 ಕಾಣೋದಿಲ್ಲ, ಒಬ್ಬರಿಗೆ ಕಾಣ್ತವೆ. ಅವು ಏನು ಮಾಡ್ತಾವೆ ಅಂದರೆ, ಹೊರ ವಸ್ತುಗಳು ಕಿವಿಯೊಳಗೆ ಹೋಗೋದಂತೆ ಏನು ಮಾಡ್ತೈತೆ, ತಡಿತೈತೆ. ತಮಟೆ ಒಳ ತುದಿಯಲ್ಲಿ ಓರೆಯಾಗಿ ಏನಾಗಿದೆ, ಇವು ಸ್ಥಾಪಿತವಾಗಿರ್ತವೆ. ಹೊರ ಕಿವಿಯನ್ನು ಮಧ್ಯ ಕಿವಿಯಿಂದ ಪ್ರತ್ಯೇಕಿಸುತ್ತದೆ. ಈ ಹಾಲೆ ಏನು ಮಾಡ್ತದೆ ಅಂದರೆ, ತಮಟೆ ಏನು ಮಾಡ್ತದೆ ಅಂದರೆ, ಹೊರ ಕಿವಿಯಿಂದ ಮಧ್ಯ ಕಿವಿ ಏನು ಮಾಡ್ತದೆ, ಪ್ರತ್ಯೇಕಿಸ್ತೈತೆ. ಶಬ್ದ ತರಂಗಗಳಿಗೆ ಅನುಗುಣವಾಗಿ ಏನು ಮಾಡ್ತದೆ, ಕಂಪಿಸ್ತೈತೆ. ಇವಾಗ ಮಧ್ಯ ಕಿವಿ ನೋಡ್ರಿ, ಇಷ್ಟು ಹೊರ ಕಿವಿ ಬಗ್ಗೆ ತಿಳ್ಕೊಂಡಿವಿ. ಇವಾಗ ಮಧ್ಯ ಕಿವಿ 3 ಮೂಳೆಗಳಿಂದ ಆದಂಥ ಒಂದು ಸರಪಣಿ ಇದೆ. ಈ ಮೂಳೆಗಳನ್ನು ನಾವೇನಂತೀವಿ, ಸುತ್ತಿಗೆ ಅಂತೇಳಿ ಕರಿತೀವಿ. ಏನು ಮಾಡ್ತೀವಿ, ಈ ಮಧ್ಯ ಕಿವಿ 3 ಮೂಳೆಗಳಿಂದ ನಿರ್ಮಾಣವಾಗಿದೆ. ಒಂದು ಸರಪಣಿ ಇದೆ ಇಲ್ಲಿ. ಈ ಒಂದು ಸರಪಣಿ ಮೂಳೆಗಳಿಗೆ ಏನಂತೀವಿ ಅಂದರೆ, ಸುತ್ತಿಗೆ, ಅಡಿಗಲ್ಲು ಅಂತೇಳಿ ಕರಿತೀವಿ. ಮತ್ತು ರೀಕ್ಯಾಪ್ ಅಂತ ಕೂಡ ಕರಿತೀವಿ. ರೀಕ್ಯಾಪು ಮೂಳೆಯ ಅಂಡಾಕಾರದ ಏನಾಗಿದೆ, ಕಿಟಕಿಯಲ್ಲಿ ಸೇರಿಕೊಂಡಿದೆ. ಏನು ಇದು, ನೀವು ಕಿವಿ ಒಂಥರ ನೀವು ಮುಟ್ಕೊಂಡು ಕ್ಲಾಸ್ನಲ್ಲಿ ನೋಡ್ಕೊಳ್ಳಿ, ಅವಾಗ ನಿಮಗೆ ಇದು ಈಸಿಯಾಗಿ ಅರ್ಥ ಆಗ್ತೈತೆ. ರೀಕ್ಯಾಪ್ ಏನು ಮಾಡಿದೆ ಅಂತೆ, ಅಂಡಾಕಾರದ ಕಿಟಕಿಯಲ್ಲಿ ಏನು ಮಾಡಿದೆ ಅಂತೆ, ಸೇರಿಕೊಂಡಿದೆ ಅಂತೆ. ಇದರ ಮೂಲಕ ಕಿವಿಯ ತಮಟೆ ಕಂಪನಗಳು ಏನು ಮಾಡ್ತವೆ, ಒಳ ಕಿವಿಗೆ ಹೋಗ್ತವೆ. ಮಧ್ಯ ಕಿವಿಯ ಮಧ್ಯ ಕರ್ಣಾಂತರ ನಾಳ ಮೂಲಕ ಏನು ಮಾಡ್ತದೆ, ಗಂಟಲಿನ ಸಂಪರ್ಕ ಹೊಂದಿದೆ. ಅದರಿಂದ ಹೊರ ಕಿವಿಯು ನಾಳದಲ್ಲಿರುವಂತಹ ವಾಯುವಿನ ಒತ್ತಡಕ್ಕೆ ಸಮನಾಗಿ ಮಧ್ಯ ಕಿವಿಯಲ್ಲಿ ಏನಿದೆ, ವಾಯುವಿನ ಒತ್ತಡವನ್ನು ಕಂಡುಬರ್ತೈತೆ. ಇವಾಗ ಒಳಕಿವಿ, ಇದು ಮಧ್ಯ ಕಿವಿ ಆಯಿತು, ಇದು ಒಳಕಿವಿ. ಇದು ಶಬ್ದವನ್ನು ಗ್ರಹಿಸುವ ಸೂಕ್ಷ್ಮವಾದಂಥ ಅಂಗ. ಇದು ಒಳಕಿವಿ ಭಾಳ ಸೂಕ್ಷ್ಮವಾಗಿರ್ತೈತೆ. ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕು ನಾವು. ಸಿಕ್ಕಂಗೆಲ್ಲ ಏನು ಮಾಡಬಾರ್ದು, ಬರ್ಡ್ಸ್ಗಳೆಲ್ಲ ಹಾಕ್ಕೊಂಡು ಈ ಕಿವಿಯನ್ನು ನಾವು ಏನು ಮಾಡ್ಕೊಬಾರ್ದು, ಗಾಯ ಮಾಡ್ಕೊಬಾರ್ದು, ನೀಟಾಗಿ ನೋಡ್ಕೋಬೇಕು. ಒಳಕಿವಿ ಇವೆಲ್ಲ ಹೊರಕಿವಿ, ಮಧ್ಯ ಕಿವಿ ಅಷ್ಟು ನಾವು ಜಾಗೃತಿ ನೋಡ್ಕೊಳ್ಳಿ ಪರವಾಗಿಲ್ಲ. ಆದರೆ ಒಳಕಿವಿ ಏನು ಮಾಡಬೇಕು, ನಾವು ಜಾಗೃತೆಯಿಂದ ನೋಡ್ಕೊಳ್ಬೇಕು. ಪೆರಿಲಿಂಪ್ ಎಂಬ ದ್ರಾವದಿಂದ ಏನು ಮಾಡಿದೆ, ಒಳಕಿವಿ ಆವರಿಸಲ್ಪಟ್ಟಿದೆ. ಯೂಟ್ರಿಕ್ಯುಲಸ್, ಇದು ಮೇಲಿನ ಭಾಗ 3 ಏನು ಮಾಡಿದೆ, ಅರ್ಧಚಂದ್ರಾಕಾರದ ನಾಳಗಳನ್ನು ಸೇರಿಕೊಂಡಿವೆ. ಮೇಲಿನ ಭಾಗದಲ್ಲಿ 3 ಅರ್ಧಚಂದ್ರಾಕಾರದ ನಾಳಗಳು ಏನು ಸೇರಿಕೊಂಡಿದ್ದಾವಲ್ಲ ಅವಕ್ಕೇನಂತೀವಿ, ಯೂಟ್ರಿಕ್ಯುಲಸ್ ಅಂತೇಳಿ ಕರಿತೀವಿ. ಈ ನಾಳಗಳು ಮತ್ತು ಯೂಟ್ರಿಕ್ಯುಲಸ್ ಭಾಗವು ದೇಹದ ಸಮತೋಲನವನ್ನು ಏನು ಮಾಡ್ತೈತೆ, ನಿರ್ದೇಶಿಸುತ್ತದೆ. ಸೆಕ್ಯುಲಸ್ ಇದರ ಕೆಳ ಭಾಗದಲ್ಲಿ ಏನು ಮಾಡ್ತೈತೆ, ಕಾಕ್ಲೆಯ ಎಂಬ
ಅಂಗಪುಚ್ಚ ತಲೆಗೆ ತಗುಲಿಕೊಂಡಿದೆ. ಕಾಕ್ಲೆಯ ಒಳ ಪ್ರದೇಶದ ಬಹುಭಾಗವನ್ನು ಏನು ಮಾಡಿದೆ, ಈ ಸ್ಪೆಕ್ಯುಲಸ್ ಆವರಿಸಿಕೊಂಡಿದೆ. ಕಾಕ್ಲೆಯದಲ್ಲಿ ಕಾರ್ಟ್ ಅಂಗವೆಂಬ ಬಹು ಸೂಕ್ಷ್ಮವಾದಂತಹ ರಚನೆಯನ್ನು ಇದು ಹೊಂದಿರ್ತೈತೆ. ಈ ಅಂಗದಲ್ಲಿರುವಂತಹ ಗ್ರಾಹಕಗಳು ಒಂದಕ್ಕೊಂದು ಏನು ನೋಡಿವೆ ಸೇರಿ ಶ್ರವಣನರ ರಚನೆಯಾಗಿದೆ. ಇಲ್ಲಿ ಇವಾಗ ಮೂಗು, ಇಲ್ಲಿ ತನಕ ನಾವು ಕಿವಿ ನೋಡ್ಕೊಂಡಿವಿ, ಇವಾಗ ಮೂಗು ನೋಡ್ರಿ. ಇದೇನು ಮಾಡ್ತಂದರೆ ಗಂಧ ಜ್ಞಾನ ಅಂದರೆ ವಾಸನೆಯನ್ನು ಗ್ರಹಿಸುವಂಥ ಒಂದು ಇಂದ್ರಿಯವಾಗಿರ್ತೈತೆ. ಇದು ಇದಕ್ಕೆ ಘ್ರಾಣೇಂದ್ರಿಯ ಅಂತ ಕೂಡ ನಾವು ಕರಿತೀವಿ. ಇದು ಮುಖದ ಮುಂಭಾಗದಲ್ಲಿದೆ. ಯಾವುದು? ಮೂಗು. ಇದು 2 ನಾಸಿಕ ರಂಧ್ರಗಳನ್ನು ಹೊಂದಿದೆ. ವಾಸನೆಯ ಗ್ರಾಹಕಗಳು ನಾಸಿಕ ಕುಹರದ ಮೇಲ್ಭಾಗದಲ್ಲಿವೆ. ಪ್ರಚೋದನೆಗೆ ಘ್ರಾಣನರದ ಮೂಲಕ ಏನು ಮಾಡ್ತದೆ, ಮೆದುಳನ್ನು ಮುಟ್ಟಿದಾಗ ನಮಗೆ ವಾಸನೆಯ ಅರಿವಾಗ್ತೈತಿ. ಅಂದರೆ ಇದು ನಮಗೆ ವಾಸನೆಯನ್ನು ಗುರುತಿಸುವಂಥ ಒಂದು ಪ್ರಮುಖವಾದಂಥ ಅಂಗ ಅಂದರೆ ಅದು ಮೂಗು. ಇವಾಗ ನಾಲಿಗೆ, ಇದಕ್ಕೇನಂತೀವಿ ರಸನೇಂದ್ರಿಯ ಅಂತೇಳಿ ಕರಿತೀವಿ. ನಾಲಿಗೆ ಒಳಗೆ ಮತ್ತು ಹೊರಗೆ ಅನೇಕ ಸಣ್ಣ ಸಣ್ಣ ಏನಿದ್ದಾವೆ ಸ್ನಾಯುಗಳ ಎಳೆಗಳಿರ್ತವೆ. ಇವುಗಳಿಗೆ ಏನಂತೀವಿ ಇಂಟ್ರಿನಿಕ್ಸ್ ಅಥವಾ ಎಕ್ಸ್ಟ್ರಿನಿಕ್ಸ್ ಅಂಥೇಳಿ ಕರಿತೀವಿ. ಎಕ್ಸ್ಟ್ರಿನಿಕ್ಸ್ ಅಂಥೇಳಿ ಕರಿತೀವಿ. ರುಚಿಯ ಸಂವೇದನವನ್ನು ಗ್ರಹಿಸುವ ಅಂಗಕ್ಕೆ ಏನಂತೀವಿ ನಾಲಿಗೆ ಅಂಥೇಳಿ ಕರಿತೀವಿ. ಇದು ಲೋಳೆಯನ್ನು ಉತ್ಪತ್ತಿ ಮಾಡುವಂತಹ ಪೊರೆಯಿಂದ ಆವೃತವಾಗಿದೆ. ಏನಾಗಿದೆ ಉತ್ಪತ್ತಿ, ಯಾವುದು? ನಾಲಿಗೆ ರಚನೆಯಾಗಿದೆ. ನಾಲಿಗೆಯು ಹಿಂದೆ ಗಂಟಲಿಗೆ ಅಂಟಿಕೊಂಡಿರುವುದು. ಶ್ಲೇಷ್ಮದ ಪೊರೆಯಲ್ಲಿ ರಸಾಂಕುರಗಳು ಎಂಬ ಗ್ರಾಹಕಗಳು ಏನು ಮಾಡಿದೆ, ಇಲ್ಲಿ ಸೇರಿಕೊಂಡಿವೆ. ರಸಾಂಕುರಗಳನ್ನು ಆಕಾರದ ಮೇಲಿಂದ ಒಂದು ಕದಿರಿನ ಆಕಾರದ ರಸಾಂಕುರ, ಅಣಬೆ ಆಕಾರದ ರಸಾಂಕುರ, ಮಂಡಲ ರಸಾಂಕುರ ಎಂಬ 3 ಭಾಗಗಳನ್ನು ನಾವು ಏನು ಮಾಡ್ತೀವಿ ಗುರುತಿಸ್ತೀವಿ. ಪ್ರತಿ ರಸಾಂಕರವು ಏನು ಮಾಡ್ತೈತೆ, ರುಚಿಯನ್ನು ಗ್ರಹಿಸುವಂತಹ ಕೆಲಸವನ್ನು ಮಾಡ್ತೈತೆ. ಮತ್ತು ಸೂಕ್ಷ್ಮ ಕೋಶಗಳು ಮತ್ತು ಅದಕ್ಕೆ ಆಧಾರ ನೀಡುವ ಕೋಶಗಳಿಂದ ಏನು ಮಾಡಿದೆ ರಸಾಂಕುರವು ಹೊಂದಿದೆ. ರಸಾಂಕುರದ ಮೇಲ್ಭಾಗದಲ್ಲಿರುವ ಕೇಂದ್ರವು ನಾಲಿಗೆಯ ಮೇಲ್ಮೈಯನ್ನು ತೆರೆದಿದ್ದು ಸಿಲಿಯವನ್ನು ಹೊಂದಿದೆ. ರಸಾಂಕರದ ಮೇಲ್ಭಾಗದಲ್ಲಿರುವಂಥ ಕೇಂದ್ರವು ನಾಲಿಗೆಯ ಮೇಲ್ಮೈಯಲ್ಲಿ ತೆರೆದಿದ್ದು ಏನು ಹೊಂದಿದೆ, ಇದು ಸಿಲಿಯವನ್ನು ಹೊಂದಿದೆ. ಸಂದೇಶಗಳು ಜ್ಞಾನವಾಹಿ ನರಗಳ ಮೂಲಕ ಮೆದುಳನ್ನು ತಲುಪಿದಾಗ ರುಚಿಯ ಅರಿವು ನಮಗೆ ಉಂಟಾಗ್ತೈತಿ. ನಾಲಿಗೆಯ ಮುಂಭಾಗದಲ್ಲಿ ಸಿಹಿ, ನಾಲಿಗೆಯ ಮುಂಭಾಗ ಅಂಚಿನಲ್ಲಿ ಉಪ್ಪು ಏನು ಮಾಡಿದೆ ನೋಡಿದೆ. ಈ ಥರ ಒಂದು ನಾಲಿಗೆ ಚಿತ್ರ ಬಿಡಿಸ್ಕೊಳ್ರಿ. ನೋಡ್ರಿ, ನಾಲಿಗೆಯ ಮುಂಭಾಗದಲ್ಲಿ ಸಿಹಿ ಅಂತೆ, ನಾಲಿಗೆಯ ಮುಂಭಾಗದ ಅಂಚಿನಲ್ಲಿ ಉಪ್ಪು ಹಾಗೂ ನಾಲಿಗೆಯ ಪಾರ್ಶ್ವಭಾಗದಲ್ಲಿ ಹುಳಿ, ನಾಲಿಗೆಯ ಹಿಂಭಾಗದಲ್ಲಿ ಕಹಿ. ಈ ಒಂದು ನಾಲಿಗೆ ಚಿತ್ರ ನಾವು ಬಿಡಿಸೋಣ. ಇದೊಂದು ನಾಲಿಗೆ ಅಂತ ತಿಳ್ಕೊಳ್ರಿ. ಏನಿದೆ ನಾಲಿಗೆಯ ಮುಂಭಾಗದಲ್ಲಿ ಏನಿದೆ, ನಾಲಿಗೆಯ ಮುಂಭಾಗದಲ್ಲಿ ಇಲ್ಲಿ ಬರುತ್ತೆ, ಇಲ್ಲಿ ಸಿಹಿ ಇದೆ. ಹಾಗೆ ನಾಲಿಗೆಯ ಮುಂಭಾಗದ ಅಂಚಿನಲ್ಲಿ ಅಂದರೆ ಇಲ್ಲಿ ಬರುತ್ತೆ, ಅದು ಇಲ್ಲೇನು ಮುಂಭಾಗದ ಅಂಚಿನಲ್ಲಿ ಏನಿದೆ ಅಂತೆ, ಉಪ್ಪು ಇದೆ ಅಂತೆ. ನಾಲಿಗೆಯ ಪಾರ್ಶ್ವಭಾಗ ಅಂದರೆ ಇದು. ಈ ನಾಲಿಗೆಯ ಪಾರ್ಶ್ವಭಾಗದಲ್ಲಿ ಏನು ಬರ್ತದೆ, ಇಲ್ಲಿ ಹುಳಿ ಇದೆ ಅಂತೆ. ನಾಲಿಗೆಯ ಪಾರ್ಶ್ವಭಾಗದಲ್ಲಿ ಹುಳಿ ಇದೆ. ನಾಲಿಗೆಯ ಹಿಂಭಾಗ ಅಂದರೆ ಇದೆಲ್ಲ ಹಿಂಭಾಗ, ಇಲ್ಲೇನಿದೆ ಅಂತಂದರೆ ಇಲ್ಲಿ ಕಹಿ ಇದೆ. ಕಹಿ ಪಾಡ್ಸ್ಕೊಂಡು ಇಟ್ಕೋಬೇಕು, ಕೇಳ್ತಾರೆ ನಮಗೆ ಎಕ್ಸಾಮಲ್ಲಿ. ಇವಾಗ ಚರ್ಮ ಒಂದು ಜ್ಞಾನೇಂದ್ರಿಯ. ಇದು ಸ್ಪರ್ಶೇಂದ್ರಿಯ. ನಮಗೇನು ಸ್ಪರ್ಶ ಮಾಡ್ತಾರಲ್ಲ ಅದು ನಮಗೇನು ಚರ್ಮದ ಮೂಲಕ ಗೊತ್ತಾಗ್ತೈತೆ. ಶಾಖ, ಒತ್ತಡ, ಉಷ್ಣ, ತಂಪು, ನೋವು, ಸ್ಪರ್ಶ ಜ್ಞಾನವನ್ನು ಗ್ರಹಿಸುವಂತಹ ಅಂಗ ಯಾವುದಂದರೆ ಅದು ಚರ್ಮ ಜ್ಞಾನಕ್ಕೆ ಸಂಬಂಧಿಸಿದಂತಹ ಏನು ಮಾಡ್ತೈತೆ ಗ್ರಾಹಕಗಳು ಚರ್ಮದಲ್ಲಿ ಇದ್ದಾವೆ. ನಮಗೆ ಸ್ಪರ್ಶ ಜ್ಞಾನ ಯಾವ್ದು ನೀಡ್ತದೆ ಅಂದರೆ ಚರ್ಮ ನೀಡ್ತೈತೆ. ಆ ಚರ್ಮದಲ್ಲಿ ಅನೇಕ ಗ್ರಾಹಕಗಳಿರುವುದರಿಂದ ನಮಗೇನು ಮಾಡ್ತೈತೆ ಸ್ಪರ್ಶ ಜ್ಞಾನವನ್ನು ನೀಡ್ತೈತೆ. ಸ್ಪರ್ಶ ಗ್ರಾಹಕಗಳು ಚರ್ಮದ ಮೇಲ್ಮೈ ಬಳಿ, ಒತ್ತಡ ಗ್ರಾಹಕಗಳು ಚರ್ಮದ ಆಳದಲ್ಲಿ. ನೋಡಿರಿ, ಸ್ಪರ್ಶ ಗ್ರಾಹಕಗಳು ಎಲ್ಲಿದ್ದಾವೆ ಅಂದರೆ ಚರ್ಮದ ಮೇಲ್ಮೈ ಬಳಿ ಇದ್ದಾವೆ, ಒತ್ತಡ ಗ್ರಾಹಕಗಳ ಬದಿಯಲ್ಲಿದ್ದಾವೆ, ಚರ್ಮದ ಆಳದಲ್ಲಿ ಕೂಡ ಏನಿದ್ದಾವೆ ನೋವಿನ ಗ್ರಾಹಕಗಳು ಇದ್ದಾವೆ. ದೇಹದ ಮೇಲೆಲ್ಲ ಮತ್ತು ಆಳದಲ್ಲಿಯೂ ಕೂಡ ಏನು ಮಾಡ್ತವೆ ಈ ಸ್ಪರ್ಶೇಂದ್ರಿಯಗಳು ಗ್ರಾಹಕಗಳು ಕಂಡುಬರ್ತವೆ. ಸ್ಪರ್ಶೇಂದ್ರಿಯಗಳ ಜ್ಞಾನ ನರದ ಮೂಲಕ ಏನು ಮಾಡ್ತದೆ, ಮೆದುಳನ್ನು ತಲುಪುತ್ತದೆ. ಇಷ್ಟೇನಾಯ್ತಂದರೆ 4 ಜ್ಞಾನೇಂದ್ರಿಯಗಳಿಗೆ 5 ಜ್ಞಾನೇಂದ್ರಿಯಗಳು ತಿಳ್ಕೊಂಡಿದ್ದೀವಿ. ಆದರೆ ಹಿಂದಿನ ಪಾಠದಿಂದ ನಾವು ಕಣ್ಣಿನ ಬಗ್ಗೆ ಮಾಡಿದ್ವಿ. ಇವತ್ತಿನ ತರಗತಿಯಲ್ಲಿ 4 ಜ್ಞಾನೇಂದ್ರಿಯಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಈ ಒಂದು ಜ್ಞಾನೇಂದ್ರಿಯಗಳಿಗೆ ಸಂಬಂಧಪಟ್ಟಂತಹ
ಗಮನಿಸಬೇಕಾದಂಥ ಅಂಶಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ MCQ ಇದ್ದಾವೆ. ಈ ಒಂದು ತರಗತಿಯಲ್ಲಿ ಇದು ಮಾಡ್ತೀನಿ, ಆದರೆ ಜಾಸ್ತಿ ಆಗುತ್ತೇನೋ, ಇರಲಿ ಪರವಾಗಿಲ್ಲ, ನೋಡೋಣ, ಮಾಡೋಣ. ಬೇಡದು MCQ ಸಪ್ರೇಟಾಗಿ ಮಾಡ್ತೀನಿ. ಜ್ಞಾನೇಂದ್ರಿಯಗಳ 5 ಜ್ಞಾನೇಂದ್ರಿಯಗಳ ಮೇಲೆ ಮುಖ್ಯ ಅಂಶಗಳು ಕೂಡ ಅಲ್ಲೇ ಮಾಡೋಣ. ಯಾಕಂದರೆ ಒಂಥರ MCQ ಥರನೇ ಇರ್ತವೆ ಮುಖ್ಯ ಅಂಶಗಳು ಅಥವಾ ಗಮನಿಸಬೇಕಾದಂಥ ಅಂಶಗಳನ್ನು ಕರಿತೀವಿ. ಆಮೇಲೆ ಮುಖ್ಯ ಪ್ರಶ್ನೋತ್ತರಗಳು, ಈ ಒಂದು ಸಪ್ರೇಟಾಗಿ ನಾನು ಏನು ಮಾಡ್ತೀನಿ, ಇನ್ನೊಂದು ತರಗತಿಯನ್ನು ಮಾಡ್ತೀನಿ. ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.